ಸಂಸ್ಕೃತಿಗೆ ತಕ್ಕಂತೆ ಕುಣಿಸುತ್ತಾ ರಾಜ ಮಹಾರಾಜರುಗಳನ್ನು ತಮ್ಮ ತಕ್ಕಡಿಯ ತಾಳಕ್ಕೆ ಕುಣಿಸುತ್ತಾ ಪ್ಲೇ ಕಾಲರಗಳಂತೆ ಸ್ವಲ್ಪ ಕಾಲ ಇದ್ದು ತಮಗೆ ಬೇಕಾದ್ದನ್ನು ದೋಚಿಕೊಂಡು ಹೋಗದೆ ಇಡೀ ಭರತ ಖಂಡವನ್ನೇ ತಮ್ಮ ಅಧೀನವನ್ನಾಗಿ ಮಾಡಿಕೊಂಡು ನೂರಾರು ವರ್ಷಗಳ ಕಾಲ ಭಾರತೀಯರನ್ನು ಆಳಿದರು. ಅಂದಿನ ರಾಜರ ಕಿವಿ ಸ್ವಾರ್ಥಿಗಳು ಹೊಗಳ ಭಟರ ನಾಲಿಗೆಗೆ ಅಂಟಿ ಆಳುವವರ ಕೈಗೊಂಬೆಗಳಾಗಿದ್ದರು. ಪ್ರಜೆಗಳು ಸಿಂಹಾಸನಕ್ಕೆ ಅಶೋಕ ಬರುತ್ತಾನೋ ಚಂಗೀಸ್ ಖಾನ ಬರುತ್ತಾನೋ ಎಂದು ಕಾಯುವ ಸ್ಥಿತಿ ಇತ್ತು. ನೂರಾರು ವರ್ಷ ಬ್ರಿಟಿಷ ಕತ್ತಲೆಯ ಸಾಮ್ರಾಜ್ಯದಲ್ಲಿ ಒಬ್ಬ ಸ್ವತಂತ್ರ ಸೂರ್ಯನ ಉದಯವಾಗಿರಲಿಲ್ಲ. ಕಾಲಚಕ್ರ ಉರುಳಿದಂತೆ ಭಾರತಾಂಬೆಯ ಉದರದಲ್ಲಿ ವೀರಾದಿ ವೀರರು ಮಹಾವಿಭೂತಿ ಪುರುಷರ ಉದಯವಾಯಿತು. ಮಂಗಲ್ ಪಾಂಡೆ, ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಲಾಲ್ ಬಾಲ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಜವಾಹರ್ಲಾಲ್ ನೆಹರೂರಂತಹ ಅನೇಕ ದೇಶಭಕ್ತರು ಸ್ವತಂತ್ರಕ್ಕಾಗಿ ಹೋರಾಡಿದ ಫಲವಾಗಿ 1947 ಆಗಸ್ಟ್ 15ರಂದು ಸ್ವತಂತ್ರ ಸಿಕ್ಕ ನಂತರ ಈ ಭರತ ಖಂಡಕ್ಕೆ ತನ್ನದೇ ಆದ ಒಂದು ಆಡಳಿತ ವ್ಯವಸ್ಥೆಯ ಅವಶ್ಯಕತೆ ಇತ್ತು. ಅದಕ್ಕಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಮುಂದಾಳತ್ವದಲ್ಲಿ ಸಂವಿಧಾನ ರಚನಾ ಕಾರ್ಯ ನಡೆಯಿತು. ಈ ದೇಶ ಕಟ್ಟುವ ಕಾಯಕದಲ್ಲಿ ಪಾಲ್ಗೊಂಡ ಮಹನೀಯರ ಪಟ್ಟಿಯನ್ನು ಸ್ಮರಿಸಿದರೆ ಹನುಮಂತನ ಬಾಲವಾಗುತ್ತದೆ. ಜಗತ್ತಿನ 190 ರಾಷ್ಟ್ರಗಳು ಭಿನ್ನ ವಿಭಿನ್ನ ರೀತಿಯ ಸರ್ಕಾರಗಳ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿದ್ದರೂ ಕೂಡ ಭಾರತೀಯರಾದ ನಾವು ನಮ್ಮವರಿಗಾಗಿ ಆಯ್ದುಕೊಂಡದ್ದು ಪ್ರಜಾಪ್ರಭುತ್ವವೇ ಆಗಿದೆ. ನಾಡಿನ ಭವಿಷ್ಯಕ್ಕೆ ನಾಡಿನ ಭವಿಷ್ಯವು ಅದರ ಯುವ ಶಕ್ತಿಯನ್ನು ಅವಲಂಬಿಸಿದೆ. ಆ ಯುವ ಶಕ್ತಿಯೇ ಅದರ ಸಂಪತ್ತು. ಜ್ಞಾನ ಸಂಗ್ರಹದಿಂದ ಆ ಸಂಪತ್ತಿನ ಮಹತ್ವ ಅಧಿಕವಾಗುತ್ತದೆ. ಜ್ಞಾನವೇ ಪರಮ ಬಲ, ಅಜ್ಞಾನವೇ ದುರ್ಬಲತೆ. ಭೌತಿಕ ಸಂಪತ್ತು ಎಷ್ಟೇ ಪ್ರಮಾಣದಲ್ಲಿದ್ದರೂ ಕೂಡ ಜ್ಞಾನ ಹೊಂದಿಲ್ಲದಿದ್ದರೆ ಅದು ನಿಷ್ಪ್ರಯೋಜಕವಾಗುತ್ತದೆ. ಜ್ಞಾನ ಕಲ್ಪತರು ಕಾಮಧೇನು ಎಂಬಂತೆ ಲಭ್ಯವಾಗದ ವಸ್ತು ಇಲ್ಲ. ಅದೊಂದಿದ್ದರೆ ದಾಸನು ಈಶನಾಗುತ್ತಾನೆ. ನಾಡಿನ ಅಭ್ಯುದಯವಾಗಲಿ ವ್ಯಕ್ತಿಯ ಶ್ರೇಯಸ್ಸಾಗಲಿ ಈ ಪರಮ ಐಶ್ವರ್ಯವನ್ನು ಅವಲಂಬಿಸಿದೆ. ವರ್ತಮಾನದಲ್ಲಿ ಭಾರತೀಯರಾದ ನಾವೆಲ್ಲ ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ, ಕೃಷಿ, ಬಾಹ್ಯಾಕಾಶ, ನೌಕಾಯಾನ, ಕೃತಕ ಬುದ್ಧಿಮತ್ತೆ, ವೈದ್ಯಕೀಯ ಮುಂತಾದ ಕ್ಷೇತ್ರಗಳಲ್ಲಿ 3 ಅಡಿಯಿಂದ 6 ಅಡಿವರೆಗೆ ಬೆಳೆದಂತೆ ಅಭಿವೃದ್ಧಿ ಹೊಂದಿದ್ದೇವೆ. ಆರ್ಥಿಕ ಅಭಿವೃದ್ಧಿಯಲ್ಲಿ ಜಾಗತಿಕವಾಗಿ ಮೂರನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುತ್ತಿದ್ದೇವೆ ಎಂದು ಹೇಳಲು ನನಗೆ ಅತೀವ ಸಂತೋಷವೆನಿಸುತ್ತದೆ.